ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ರಿಸಲ್ಟ್ ಇನ್ನೇನು ಪ್ರಕಟಗೊಳ್ಳಲಿದೆ. ಅದನ್ನು ನೀವು ಡಿಜಿಲಾಕರ್ನಲ್ಲಿ ಅಂದರೆ ನಿಮ್ಮ ಫೋನ್ ಮುಖಾಂತರ ಡಿಜಿಲಾಕರ್ನಲ್ಲಿ ಮಾರ್ಕ್ಸ್ ಕಾರ್ಡನ್ನು ನೋಡಬಹುದಾಗಿದೆ. ಅದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಕೊನೆಯವರೆಗೂ ನೋಡಿ. ಕರ್ನಾಟಕ SSLC ಪರೀಕ್ಷೆ ಫಲಿತಾಂಶ ಗುರುವಾರ ಪ್ರಕಟವಾಗಲಿದೆ. ಅಂದರೆ ಈಗ 23ನೇ ತಾರೀಕು ಏಪ್ರಿಲ್ 2026. ಈ ಬಗ್ಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಧಿಕೃತ ಮಾಹಿತಿಯನ್ನು ನೀಡಿದೆ. ಮಧ್ಯಾಹ್ನ 12 ಗಂಟೆಗೆ ರಿಸಲ್ಟ್ ಲಭ್ಯವಾಗಲಿದೆ. ವಿದ್ಯಾರ್ಥಿಗಳು ನೋಂದಾಯಿಸಿದಂತಹ ವಾಟ್ಸಪ್ ಮೊಬೈಲ್ ನಂಬರ್ಗೆ ಆ ರಿಸಲ್ಟ್ ಸಂದೇಶ ಬರಲಿದೆ, ಮೆಸೇಜು. ಈಗ ಡಿಜಿಲಾಕರ್ನಲ್ಲಿ ನೀವು ಮಾರ್ಕ್ಸ್ ಕಾರ್ಡನ್ನು ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ನಾವೀಗ ತಿಳಿಯೋಣ ಬನ್ನಿ. ಇನ್ಫೋವರ್ಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮರೆಯದೆ ಇವಾಗಲೇ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡ್ತಾಯಿರಿ. ಈಗ ನಿಮ್ಮ ಫೋನ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಏನು ಮಾಡಬೇಕು ಅಂತಂದರೆ ಡಿಜಿಲಾಕರ್ ಅಂತ ಸರ್ಚ್ ಬಾಕ್ಸಲ್ಲಿ ಟೈಪ್ ಮಾಡಿ, ಆಮೇಲೆ ಡಿಜಿಲಾಕರ್ ಇನ್ಸ್ಟಾಲ್ಡ್ ಆದಮೇಲೆ ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಅದು ಓಪನ್ ಆದಮೇಲೆ ಲಾಗಿನ್ ಆರ್ ಕ್ರಿಯೇಟ್ ಅಕೌಂಟ್ ಅಂತ ಇದೆ. ನೀವು ಈಗಾಗಲೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಲಾಗಿನ್ ಆಗಿ ಪಿನ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅಥವಾ ಅಕೌಂಟ್ ಇನ್ನೂ ಕ್ರಿಯೇಟ್ ಮಾಡಿಲ್ಲ ಅಂತ ಅಂದರೆ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದು ನೀವು ಯಾವ ಒಂದು ಫೋನ್ ನಂಬರನ್ನು ಕೊಟ್ಟು ಆಧಾರನ್ನು ಲಿಂಕ್ ಮಾಡ್ಕೊಂಡಿರ್ತೀರ, ಅದು ಆ ಒಂದು ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ, ಫೋನ್ ನಂಬರನ್ನು ಈ ಬಾಕ್ಸ್ನಲ್ಲಿ. ಆಮೇಲೆ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈಗ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ನನ್ನು ಎಂಟ್ರಿ ಮಾಡಬೇಕಂದ್ರೆ 1ರಿಂದ 6ರವರೆಗೆ ನಂಬರು ಮಿಕ್ಸ್ ಮಾಡಿ ಯಾವುದಾದ್ರೂ ಬೇರೆ ಬೇರೆ ರೀತಿಯಲ್ಲಿ, ಈಗ 6, 3, 7, 9 ಈ ರೀತಿಯಾಗಿ ಒಟ್ಟು 1ರಿಂದ 6ರವರೆಗೆ ನಂಬರನ್ನು ಕೊಟ್ಕೊಳ್ಳಿ. ಪಿನ್ ನಂಬರ್ ಏನಾದ್ರು ಮರ್ತೋಗಿದ್ರೆ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಫರ್ಗಾಟ್ ಪಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಆವಾಗ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿದಾಗ ನೀವು ಪಿನ್ನನ್ನು ಹೊಸದಾಗಿ ರಚನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಆವಾಗ ಹೊಸದಾಗಿ ರಚನೆ ಮಾಡ್ಕೊಳ್ಳಿ. ಈಗಾಗಲೇ ಪಿನ್ ರಚನೆ ಮಾಡ್ಕೊಂಡಿದ್ರೆ ನೀವು ಮೊದಲೇ 6 ಡಿಜಿಟ್ ಪಿನ್ನನ್ನು ಇಲ್ಲಿ ಎಂಟ್ರಿ ಮಾಡಿ. ಆನಂತರ ಇಲ್ಲಿ ಸಣ್ಣ ಬಾಕ್ಸ್ ಇದೆ ನೋಡಿ, ಎನೇಬಲ್ ಡಿವೈಸ್ ಫೇಸ್ ID ಆ್ಯಂಡ್ ಟಚ್ ID, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದು ಸ್ಕ್ರೀನಲ್ಲಿ ನಿಮ್ಮ ಸ್ಮಾರ್ಟ್ ಫೋನ್ ನಂಬರ್ ಸ್ಕ್ರೀನ್ ಓಪನ್ ಆಗೋದಕ್ಕೆ ಪಿನ್ ಎಂಟ್ರಿ ಮಾಡ್ತಿರಲ್ಲ, ಪಿನ್ ನಂಬರನ್ನು ಅದನ್ನು ಎಂಟ್ರಿ ಮಾಡಿ. ಅಥವಾ ಸ್ಕ್ರೀನ್ ಓಪನ್ ಆಗೋದಕ್ಕೆ ನೀವು ಏನು ಫಿಂಗರ್ ಪ್ರಿಂಟ್, ಫೇಸ್ ರೆಕಗ್ನೈಸೇಷನ್ ಬಳಸ್ತೀರಾ, ಯಾವ್ದು ಬಳಸ್ತೀರಾ ಅದನ್ನು ಫಾಲೋ ಮಾಡಿ ಎಂಟ್ರಿ ಮಾಡಿ. ಆನಂತರ ಅದು ಏನು ಫೇಸ್ ID ಮತ್ತು ಟಚ್ ID ಸಹ ಬಳಸ್ಕೊಂಡು ನೀವು ಇಲ್ಲಿ ಡಿಜಿಲಾಕರನ್ನು ಓಪನ್ ಮಾಡ್ಕೊಂಡು ನೋಡ್ಕೋಬಹುದಾಗಿದೆ. ಇದು ಪಿನ್ ಬದಲು ಎಂಟ್ರಿ ಮಾಡೋದಕ್ಕೆ ಬದಲಾಗಿ ಇದನ್ನು ಬಳಸಬಹುದಾಗಿದೆ ಮುಂದೆ. ಇಲ್ಲಿ ಬಾಕ್ಸ್ ಮೇಲೆ ಟಿಕ್ ಮಾಡೋದ್ಮೇಲೆ ಈಗಾಗಲೇ ಹೇಳಿದ್ದೀನಿ, ನಿಮ್ಮ ಫೋನ್ನಲ್ಲಿ ಏನು ಪಿನ್ನು ಸ್ಕ್ರೀನ್ ಓಪನ್ ಆಗೋದಕ್ಕೆ ಪಿನ್ನನ್ನು ಎಂಟ್ರಿ ಮಾಡ್ಕೊಂಡ್ಮೇಲೆ ಯಾವುದಿರುತ್ತೆ ಅದನ್ನು ಮಾಡಿ, ಆಮೇಲೆ ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ನೀವು ನಿಮ್ಮ ಫೋನ್ ನಂಬರ್ಗೆ ಅಂದರೆ ರಿಜಿಸ್ಟರ್ ಆಗಿರೋ ಫೋನ್ ನಂಬರ್ಗೆ ಏನು OTP ಬರುತ್ತೆ ನೋಡಿ, ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಕಸ್ಮಾತ್ OTP ಬೇಗ ಬರಲಿಲ್ಲ ಅಂತ ಅಂದರೆ 2 ನಿಮಿಷದಲ್ಲಿ ಬರಲಿಲ್ಲ ಅಂದಾಗ ರೀಸೆಂಡ್ ಅಂತ ಕೆಳಗಡೆ ಇದೆ ನೋಡಿ, ಡು ನಾಟ್ ಗೆಟ್ ದಿ OTP, ರೀಸೆಂಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ OTP ಬರುತ್ತೆ. ಆಗ OTP ಬಂದಾಗ ಆಟೋಮೆಟಿಕ್ ಆಗಿ ಅದು ತಗೊಳ್ಳುತ್ತೆ, ಅಥವಾ ನೀವು ಕಾಪಿ ಮಾಡ್ಕೊಂಡು ಬೇಕಾದ್ರೂ ತಗೋಬಹುದಾಗಿದೆ. ಇಲ್ಲಿ ಈ ರೀತಿ ಬಂದಾಗ ಅಲೋ ಅಂತ ಕೊಡಿ, ಬ್ಲೂ ಕಲರ್ ಇರೋದ್ರ ಮೇಲೆ ಕೊಡಿ. ಅದಾದಮೇಲೆ ವೈಲ್ ಯೂಸಿಂಗ್ ದ ಆಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಅನಂತರ ಈ ರೀತಿಯಾಗಿ ಸ್ಕ್ರೀನು ಓಪನ್ ಆಗುತ್ತೆ ನೋಡಿ. ಇಲ್ಲಿ ಯಾರ ಅಕೌಂಟಲ್ಲಿ ಈ ಡಿಜಿಲಾಕರ್ ಆಪ್ ಓಪನ್ ಆಗಿದೆ ಅವ್ರದ್ದು ಬಹುಶಃ ಅವ್ರ ಪ್ರೊಫೈಲ್ ಫೋಟೋ ಕೊಟ್ಟಿದ್ರೆ ಫೋಟೋ ಬರುತ್ತೆ, ಮತ್ತು ಆಧಾರ್ ಕಾರ್ಡ್ನ ಕೊನೆ ಡಿಜಿಟ್ ಸಂಖ್ಯೆಗಳು ಕಾಣಿಸ್ಕೋಬಹುದು. ಈ ರೀತಿಯಾಗಿರುತ್ತೆ. ಇಲ್ಲಿ ಭಾಳಷ್ಟು ಆಪ್ಷನ್ ಇದೆ. ನಾವು ಹಲವಾರು ರೀತಿಯ ದಾಖಲೆಗಳನ್ನು ಸಹ ಇದರಲ್ಲಿ ನೋಡಬಹುದಾಗಿರುತ್ತೆ. ಆಧಾರ್ಗೆ ಲಿಂಕ್ ಆಗೋದ್ರ ಮುಖಾಂತರವಾಗಿ ಅದು ದಾಖಲೆಗಳು ಇಲ್ಲಿ ಆಟೋಮೆಟಿಕ್ ಬಂದು ಕೂತ್ಕೊಂಡಿರ್ತವೆ, ನೋಡಬಹುದಾಗಿರುತ್ತೆ. ಆಮೇಲೆ ಈ ರೀತಿ ಸ್ಕ್ರೀನು ಓಪನ್ ಆದಾಗ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ನೋಡಿ, ಏನು ಕ್ಲಿಕ್ ಮಾಡಬೇಕು ಅಂತಂದರೆ ಹೀಗೆ ಮೇಲಕ್ಕೆ ಸರಿಸ್ತಿರೋ ಸ್ಕ್ರೀನನ್ನು. ಆವಾಗ ಇಲ್ಲಿ ಇದೆ ನೋಡಿ, ಎಜುಕೇಷನ್ ಆ್ಯಂಡ್ ಲರ್ನಿಂಗ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಆನಂತರ ಅಸೆಸ್ಮೆಂಟನ್ನು ಒಂದು ಸರ್ಚ್ ಬಾಕ್ಸಲ್ಲಿ ಟೈಪ್ ಮಾಡಿ, ಆ ರೀತಿ ಕರ್ನಾಟಕ ಅನ್ನೋ ಒಂದು ಇದು ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅನ್ನೋ ಒಂದು ಲೋಗೋ
ಕರ್ನಾಟಕ ಲೋಗೋ ಇರೋದು ಚಿತ್ರ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಅನಂತರ ಈ ರೀತಿಯಾಗಿ ಕಾಣಿಸ್ಕೊಂಡಿದೆ ನೋಡಿ. ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಏನೇನು ಡಾಕ್ಯುಮೆಂಟ್ಗಳು ನಿಮಗೆ ಸಂಬಂಧಪಟ್ಟವೆಲ್ಲ ಒಂದ್ರ ಕೆಳಗೆ ಒಂದು ಕಾಣಿಸುತ್ತೆ. ಇಲ್ಲಿ ಡಿಪ್ಲೊಮಾ ಸರ್ಟಿಫಿಕೇಟ್, ಇದು ಕ್ಲಾಸ್ ಏನು ದ್ವಿತೀಯ PUC ಮಾರ್ಕ್ ಶೀಟ್ ಇದೆ. ಇಲ್ಲಿ ನಾನು ತೋರಿಸ್ತಾ ಇರೋದು ಇಲ್ಲಿ ನೋಡಿ, ಒಂದರ ಕೆಳಗೆ ಒಂದು ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಏನು ಸರ್ಟಿಫಿಕೇಟ್ಗಳು ಅರ್ಹತೆ ಪಡೆದಿರ್ತೀರ ನೀವು, ಅವುಗಳು ಇಲ್ಲಿ ಕಾಣಿಸ್ಕೊಳ್ತಿದೆ. ಇಲ್ಲಿ ಲಾಸ್ಟ್ನಲ್ಲಿದೆ ನೋಡಿ, ಕ್ಲಾಸ್ 10 ಮಾರ್ಕ್ ಶೀಟ್ ಅಂತ ಇದೆ. ನೀವು ಅದರ ಮೇಲೆ ಕ್ಲಿಕ್ ಮಾಡ್ತೀರಾ. ಅನಂತರ ನಿಮ್ಮ 10ನೇ ತರಗತಿ ಎಕ್ಸಾಮ್ ಸಂಬಂಧಿತವಾದ ರೋಲ್ ನಂಬರನ್ನು ಎಂಟರ್ ಮಾಡಿ, ಆಮೇಲೆ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಲಗಡೆ ಮೂಲೆಯಲ್ಲಿ ಒಂದು ಕೆಳಮುಖವಾದ ಬಾಣದ ಗುರುತು ಚುಕ್ಕೆ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಯರನ್ನು ಅಂದರೆ 2026 ಅಂತ ಸೆಲೆಕ್ಟ್ ಮಾಡ್ಕೊತೀರಾ. ಇಲ್ಲಿದೆ ನೋಡಿ, ಲಾಸ್ಟಲ್ಲಿ ಬಂದಿದೆ 2026. ಅದಾದಮೇಲೆ ಮಾರ್ಚ್ ಅಂತ ತಿಂಗಳನ್ನು ಸಹ ಹಾಗೆ ಸೆಲೆಕ್ಟ್ ಮಾಡ್ಕೊತೀರಾ. ಆಮೇಲೆ ಅದಾದಮೇಲೆ ಇಲ್ಲೊಂದು ಸಣ್ಣ ಬಾಕ್ಸ್ ಇದೆ ನೋಡಿ, ಐ ಪ್ರೊವೈಡ್ ಮೈ ಕನ್ಸೆಂಟ್ ಟು ಡಿಜಿಲಾಕರ್ ಟು ಶೇರ್ ಮೈ ಡೀಟೇಲ್ಸ್ ವಿತ್ ದಿ ಇಶ್ಯೂಸ್ ಫಾರ್ ದಿ ಪರ್ಪಸ್ ಆಫ್ ಫೆಚಿಂಗ್ ಮೈ ಡಾಕ್ಯುಮೆಂಟ್ಸ್. ಅದಕ್ಕೆ ನೀವು ಟಿಕ್ ಮಾರ್ಕ್ ಬರೋ ರೀತಿಯಲ್ಲಿ ಕ್ಲಿಕ್ ಮಾಡಿ, ಗ್ರೀನ್ ಕಲರ್ ಮೇಲೆ ವೈಟ್ ಟಿಕ್ ಮಾರ್ಕ್ ಬಂದಿದೆ ನೋಡಿ. ಆ ನಂತರ ಗೆಟ್ ಡಾಕ್ಯುಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಆವಾಗ ನಿಮ್ಮ ಏನು 10ನೇ ತರಗತಿ ಅಂಕಪಟ್ಟಿ SSLC ಮಾರ್ಕ್ಸ್ ಕಾರ್ಡ್ ಓಪನ್ ಆಗುವಂಥ ಒಂದು ಪ್ರಾಸೆಸ್ ಈಗ ಫೆಚಿಂಗ್ ಡಾಕ್ಯುಮೆಂಟ್ ಅಂತ ನಡೀತಾ ಇರುತ್ತೆ. ಆನಂತರ ಫೆಚಿಂಗ್ ಕಂಪ್ಲೀಟ್ ಆದಮೇಲೆ ಯುವರ್ ಡಾಕ್ಯುಮೆಂಟ್ ಈಸ್ ನೌ ಅವೈಲೇಬಲ್ ಇಸ್ ದಿ ಇಶ್ಯೂಡ್ ಡಾಕ್ಯುಮೆಂಟ್ ಸೆಕ್ಷನ್, ಯು ವಿಲ್ ಬಿ ರಿಡೈರೆಕ್ಟೆಡ್ ಶಾರ್ಟ್ಲಿ ಅಂತ ಇದೆ. ಗೋ ಟು ಇಶ್ಯೂ ಡಾಕ್ಯುಮೆಂಟ್. ಆನಂತರ ಈಗ ಈ ರೀತಿ ನಿಮ್ಮ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಧನ್ಯವಾದಗಳು ವೀಕ್ಷಕರೇ. ಇನ್ಫೋರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.